ಅಧಿಕಾರ ಸುರಕ್ಷಾ ಸಮಿತಿ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಧರಣಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಏನು ಇಡೀ ರಾಜ್ಯದಾದ್ಯಂತ 42,000 ಆದಿವಾಸಿ ಕುಟುಂಬಗಳಿಗೆ ಬರ್ತಾ ಇದ್ದಂತ ಪೌಷ್ಟಿಕ ಆಹಾರ ಸಾಮಗ್ರಿಗಳು ಕಳೆದ 6 ತಿಂಗಳ ಬಾಕಿನ ಸರ್ಕಾರ ಉಳಿಸ್ಕೊಂಡಿದ್ದಾರೆ. ಅದನ್ನ ಈ ಕೂಡಲೇ ವಿತರಣೆ ಮಾಡಬೇಕು ಅನ್ನೋಂತ ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ನಾವಿಲ್ಲಿ ಹೋರಾಟನ ಕೈಗೆತ್ತಿಕೊಂಡಿದೀವಿ. ಜೊತೆಗೆ ಆದಾಯ ಮಿತಿ ಹೆಸರಲ್ಲಿ ಆದಿವಾಸಿಗಳು ಸೇರಿದಂಗೆ ಬಡ ಜನಗಳಿಗೆ ಬರ್ತಾ ಇದ್ದಂತ ವೃದ್ಧಾಪ್ಯ ವೇತನ, ವಿಕಲಚೇತನರ ವೇತನ, ವಿಧವಾ ವೇತನ ಏನ್ ನಿಂತೋಗಿದೆ ಅದನ್ನ ಈ ಕೂಡಲೇ ಬಾಕಿ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದೀವಿ. ಒಂದೇನಂತ ಹೇಳಿದ್ರೆ ಇದೇ ಮೊದಲಾಗಿ ಇಲ್ಲಿ ಕೂತಿರೋದಲ್ಲ. ಈ ಹಿಂದೆನೂ ಕೂಡ ಮೇ ತಿಂಗಳಲ್ಲಿ ಬರ್ದೇನೆ ಇದ್ದ ಸಂದರ್ಭದಲ್ಲಿ 1 ತಿಂಗಳ ಅವಧಿಯಲ್ಲೇನೆ ನಾವು HD ಕೋಟೆ ತಾಲೂಕು ಕಚೇರಿ ಎದುರುಗಡೆನೂ ಕೂಡ ಹೋರಾಟದ ಮೂಲಕ ಸರ್ಕಾರಗಳಿಗೆ ಮನವಿ ಸಲ್ಲಿಸಿದೀವಿ. ಅದಾದ್ಮೇಲೂ ಕೂಡ ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆನೂ ಕೂಡ ಕಳೆದ ಜೂನ್ 16ನೇ ತಾರೀಕು ಕೂಡ ಹೋರಾಟ ಆಗಿದೆ. ಅದಾದ್ಮೇಲೆ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಟೆಂಡರ್ ಪ್ರಕ್ರಿಯೆ ಆಗಿದೆ, ಆದ್ರೆ ಸಿಎಂ ಅವರ ಸೈನ್ ಬೇಕು ಅನ್ನೋ ಅಂತ ವಿಚಾರನೆ ಕಳೆದ 15-20 ದಿನದಿಂದನೂ ಕೂಡ ಹೇಳ್ತಿದ್ದಾರೆ. ಹಾಗೆ ಈ ಕೂಡಲೇ ಅದನ್ನ ಪರಿಗಣಿಸಿ ಯಾವ್ದೋ ರಸ್ತೆನೋ ಕಟ್ಟಡನೋ ನಿರ್ಮಾಣ ಮಾಡೋದ್ ನೀವು 3 ಅಲ್ಲ 6 ತಿಂಗಳು 1 ವರ್ಷ ಲೇಟ್ ಆದ್ರೂ ಜನ ಹೆಂಗೋ ಸಹಿಸ್ಕೋತಾರೆ. ಆದ್ರೆ ತಿನ್ನೋಂತ ಪೌಷ್ಟಿಕ ಆಹಾರನು ಕೂಡ ಇವ್ರು ಈ ತರ ಪದೇ ಈ ತರ ವಿಳಂಬ ಮಾಡಿದ್ರೆ ಇದನ್ನ ಖಂಡಿತ ಸಹಿಸೋದಿಕ್ಕಾಗಲ್ಲ. ನೀರಾಗ್ಲಿ ಆಹಾರ ಆಗ್ಲಿ ಒಬ್ಬ ಮನುಷ್ಯ ಬದುಕೋದಿಕ್ ಬೇಕಾಗಿರೋಂತ ಕನಿಷ್ಠ ಹಕ್ಕು, ಅದನ್ನ ಉಲ್ಲಂಘನೆ ಮಾಡೋದು, ಅದನ್ನ ಕೊಡದೇನೆ ಇರೋದು ಮಾನವ ಹಕ್ಕನ್ನೇ ಉಲ್ಲಂಘನೆ ಮಾಡ್ದಂಗೆ ಈ ಸರ್ಕಾರಗಳು ಅಧಿಕಾರಿಗಳು ಮಾಡ್ತಿರೋದು ಅದನ್ನೇ. ಹಾಗೆ ಅನಿವಾರ್ಯವಾಗಿ ಇಲ್ಲಿ ಅನಿರ್ದಿಷ್ಟಾವಧಿ ಧರಣಿನ ನಾವಿಲ್ಲಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇಲ್ಲಿ ಪ್ರಮುಖವಾಗಿ HD ಕೋಟೆ, ಸರಗೂರು, ನಂಜನಗೂಡು ಭಾಗದ ಆದಿವಾಸಿಗಳು ಇಲ್ಲಿದ್ದಾರೆ. ಬಂಡೀಪುರ ಮತ್ತೆ ನಾಗರೋಳೆ ಅರಣ್ಯ ಪ್ರದೇಶದಲ್ಲಿ ಅದರ ಅಂಚಿನಲ್ಲಿ ವಾಸಿಸ್ತಾ ಇರುವಂತ ಆದಿವಾಸಿಗಳು. ಕೆಲವೊಬ್ರು ಪುನರ್ವಸತಿ ತಗೊಂಡು, ಪುನರ್ವಸತಿ ಅಂದ್ರೇನು, ಒಂದು ಗೂಡಿನ ಮನೆನ ಕಟ್ಟಿದ್ದಾರೆ. ಯಾವುದೇ ಮೂಲ ಸೌಕರ್ಯ ಇಲ್ಲ, ರಸ್ತೆ, ಮೂಲಭೂತ ಸೌಕರ್ಯ, ಜಮೀನ್ ಏನೂ ಇಲ್ಲ. ಅದನ್ನ ನೋಡಿದಂತ ಎಷ್ಟೋ ಆದಿವಾಸಿಗಳು DB ಕುಪ್ಪೆ ಭಾಗದಲ್ಲಿ ಇನ್ನೂ ಕೂಡ ಫಾರೆಸ್ಟ್ ಅಲ್ಲೇ ಇದ್ದಾರೆ. ಅವ್ರಗಳಿಗೆ ಪುನರ್ವಸತಿ ತಗೋಬೇಕು ಅಂದ್ರೂ ಕೂಡ ಆತಂಕ ಇದೆ. ಯಾವುದೇ ಸೌಕರ್ಯಗಳಿಲ್ದೇನೆ ಇಲ್ಲಿಂದ ಎತ್ತಂಗಡಿ ಮಾಡ್ತಿರೋದನ್ನ ಬಲವಂತವಾಗಿ ವಿರೋಧಿಸಿ ಅವರು ಗಟ್ಟಿಯಾಗಿ ಅಲ್ಲಿ ಕೂತಿದ್ದಾರೆ. ಅಲ್ಲಿ ಬರೀ ಈ ಪೌಷ್ಟಿಕ ಆಹಾರ ಸಾಮಗ್ರಿಗಳ ಒಂದು ಸಮಸ್ಯೆ ಅಲ್ಲ, ಕುಡಿಯೋ ನೀರಿಂದ ಹಿಡಿದು ಇತ್ತೀಚೆಗೆ ನಮ್ಮ ಹೋರಾಟದ ಫಲವಾಗಿನೇ ಅಲ್ಲಿ ಸೋಲಾರ್ ನ ಲೈಟ್ ನ ತೆಗೆದು ಈಗ ವಿದ್ಯುತ್ ಸಂಪರ್ಕನ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಕನಿಷ್ಠ ಕುಡಿಯೋ ನೀರಾಗ್ಲಿ, ಮನೆ ಆಗ್ಲಿ, ವಾಸಯೋಗ್ಯದಕ್ಕೆ ಮನೆ ಆಗ್ಲಿ, ಒಂದ್ ಅಂಗನವಾಡಿ ಕಟ್ಟಬೇಕು ಅಂದ್ರೂ ಅಲ್ಲಿ ಅರಣ್ಯ ಇಲಾಖೆ ಅವರಿಗೆ ತೊಂದರೆಗಳು ಕೊಡ್ತಾರೆ. ಒಂದ್ ಕಡೆ ಉಜ್ವಲ ಯೋಜನೆ ಅಡಿಯಲ್ಲಿ ಒಂದು ಸೌದೆ ಒಲೆ ಮೂಲಕ ನಾವು ಮಾಡಿದೀವಿ ಅಂತ ಹೇಳಿ ಮೋದಿ ಅವರು ತಮ್ಮ ಪ್ರಚಾರನ ಮಾಡ್ಕೋತಾರೆ. ಆದ್ರೆ ಒಂದ್ ಕಡೆ ಇವಾಗ ಏನಾಗಿದೆ ಅಂದ್ರೆ ಉಜ್ವಲ ಯೋಜನೆ ಅಡಿ ಸಿಲಿಂಡರ್ ಇಲ್ಲ, ಸೌದೆನೂ ಇಲ್ಲ ಅನ್ನೋಂತ ಅತಂತ್ರ ಪರಿಸ್ಥಿತಿಲಿ ಜನ ಬದುಕುವಂತ ಪರಿಸ್ಥಿತಿ ಇಲ್ಲಿದೆ ಸರ್.